ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಬಿಗ್ ಬಾಸ್ ಮನೆಯಲ್ಲಿ ತುಂಬ ಜೋರಾಗಿ ಜಗಳ ನಡೀತಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಸುದೀಪ್ ಅವರು ಬಂದು ಹೋದಾಗ್ಲಿಂದನೂ ಸಹ ಕಂಟೆಸ್ಟೆಂಟ್ಗಳು ಒಂದು ರೀತಿ ಬೇರೆ ರೀತಿ ಆಟ ಆಡೋದಕ್ಕೆ ಶುರು ಮಾಡಿದ್ದಾರೆ. ಆ್ಯಂಡ್ ಇವತ್ತಿನ ಮೊದಲ ಜಗಳ ಆಗೋದು ಧ್ರುವಂತ್ ವರ್ಸಸ್ ರಜತ್ ಅವ್ರ ಜೊತೆ. ರಜತ್ ಅವರು ಆಡಿದಂತಹ ಮಾತುಗಳಿಗೆ ಧ್ರುವಂತ್ ಅವ್ರಿಗೆ ಒಂಚೂರು ಟ್ರಿಗರ್ ಆಗುತ್ತೆ. ಸೊ ಅವರಿಬ್ಬರ ಮಧ್ಯೆ ಕೂಡ ಒಂದು ಜಗಳ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಜಗಳ ಆಗ್ತಿರೋದು ರಜತ್ ಮತ್ತು ಅಶ್ವಿನಿ ಗೌಡ ಅವರ ಜೊತೆ. ಈ ಒಂದು ಜಗಳನ ನಮಗೆ ಸೆಕೆಂಡ್ ಪ್ರೋಮೋದಲ್ಲಿ ತೋರಿಸಿದ್ದಾರೆ. ಆ್ಯಂಡ್ ಈ ಜಗಳ ಹೇಗೆ ಶುರುವಾಗುತ್ತೆ ಅಂತಂದ್ರೆ, ಅಶ್ವಿನಿ ಅವ್ರನ್ನ ರಜತ್ ಅವರು ನಾಮಿನೇಟ್ ಮಾಡಿರ್ತಾರೆ. ನಾಮಿನೇಟ್ ಮಾಡಿದಾಗ ಅವ್ರು ಕೊಟ್ಟಂತಹ ರೀಸನ್ಸ್ಗಳೇನು ಅಂತಂದ್ರೆ, ರಘು ಅವ್ರು ಏನೋ ಒಂದು ಮಾತು ಅಂದ್ರು ಅಂದಿದ ತಕ್ಷಣ ಅಶ್ವಿನಿ ಅವ್ರು ಹಂಗೆ ಮಾತಾಡಬಾರ್ದು, ಹಿಂಗೆ ಮಾತಾಡಬಾರ್ದು, ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತೆಲ್ಲ ಹೇಳಿ ಕಿರ್ಚಾಡ್ಕೊಂಡಿದ್ರು. ಬಟ್ ಅದೇ ಧ್ರುವಂತ್ ಅವರು ಟೀ ಗಾಂಚಲಿ ಟೀ ಮುಚ್ಚು ಅಂತ ಅಂದಾಗ, ಇಂತಹ ಪದಗಳನ್ನ ಯೂಸ್ ಮಾಡಿದಾಗ ಅವ್ರು ಒಂದು ಮಾತನ್ನು ಆಡಿಲ್ಲ. ಸೊ ಅದಕ್ಕೋಸ್ಕರ ನಾನು ಅವ್ರನ್ನ ನಾಮಿನೇಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಅವ್ರ ಜೊತೆ ಜಗಳ ಆಡೋದಕ್ಕೂ ಕೂಡ ಆಗೋದಿಲ್ಲ. ಈ ವಿಚಾರಕ್ಕೆ ಅವ್ರ ಮನೆಯಿಂದ ಹೊರಗಡೆ ಹೋದ್ರೇ ಸರಿ ಅಂತ ಹೇಳಿ ರಜತ್ ಅವ್ರು ಇಂತಹ ರೀಸನ್ಸ್ಗಳನ್ನ ಕೊಟ್ಟು ಅಶ್ವಿನಿ ಗೌಡ ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ. ಆ್ಯಂಡ್ ಅಶ್ವಿನಿ ಗೌಡ ಅವ್ರು ಹೇಳ್ತಿದ್ದಾರೆ, ನಿನ್ನ ರೀತಿಯಾದಂತಹ ಥರ್ಡ್ ಕ್ಲಾಸ್ ಪದಗಳನ್ನೆಲ್ಲ ಯೂಸ್ ಮಾಡಿಲ್ಲ, ಆ ರೀತಿ ಥರ್ಡ್ ಕ್ಲಾಸ್ ಪದಗಳನ್ನ ಯೂಸ್ ಮಾಡಿರೋದೇ ನೀನು, ಆ ಮಟ್ಟಕ್ಕೆ ನಾನು ಇನ್ನೂ ಇಳ್ದಿಲ್ಲ ಅಂತ ಹೇಳಿ ಅಶ್ವಿನಿ ಅವ್ರು ಹೇಳ್ತಿದ್ದಾರೆ. ಹಾಗೆ ರಜತ್ ಅವ್ರಿಗೆ ಬೇರೆ ರೀತಿನೂ ಕೂಡ ಟಾಂಗ್ ಕೊಟ್ಟಿದ್ದಾರೆ, ಲೈಕ್ ನೀನು ಗಂಡಸೇ ಆಗಿದ್ರೆ ಅಂತ ಹೇಳಿ. ಈ ರೀತಿ ಎಲ್ಲ ರಜತ್ ಅವ್ರನ್ನ ತುಂಬ ಟ್ರಿಗರ್ ಆಗೋ ರೀತಿ ಮಾತಾಡ್ತಿದ್ದಾರೆ. ನೀನೇ ಹೇಳ್ದಲ್ವಾ ನಾನು ಗಂಡಸರ ಜೊತೆ ಮಾತ್ರ ಹೋರಾಡೋದು ಅಂತ ಹೇಳಿ, ಹೋಗಿ ನೀನೇ ಕೇಳಬೇಕಾಗಿತ್ತು ಧ್ರುವಂತ್ ಅವ್ರನ್ನ ಅಂತೆಲ್ಲ ಹೇಳಿ ಅಶ್ವಿನಿ ಅವರು ಕೂಡ ತುಂಬಾ ರ್ಯಾಶ್ ಆಗಿ ರಿಯಾಕ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ರಜತ್ ಅವರು ಕೂಡ ಅಶ್ವಿನಿ ಅವ್ರ ಜೊತೆ ತುಂಬಾ ರ್ಯಾಶ್ ಆಗಿ ರಿಯಾಕ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ನು ಸ್ವಿಮ್ಮಿಂಗ್ ಪೂಲ್ ಹತ್ರ ನಿಂತ್ಕೊಂಡಾಗ ಅಶ್ವಿನಿ ಅವ್ರು ಜಸ್ಟ್ ಇನ್ನೂ ರೆಡಿ ಆಗ್ತಿರ್ತಾರೆ, ಲೈಕ್ ಪೂಲ್ ಒಳಗಡೆ ಬೀಳೋದಕ್ಕೆ. ಅಷ್ಟರಲ್ಲೇ ಹೋಗ್ಬಿಟ್ಟು ರಜತ್ ಅವರು ತುಂಬಾ ರ್ಯಾಶ್ ಆಗಿ ಅಶ್ವಿನಿ ಅವ್ರಿಗೆ ಪುಷ್ ಕೊಡ್ತಾರೆ. ಪುಷ್ ಕೊಟ್ಟಿದ್ದಾದ್ಮೇಲೆ ಅಶ್ವಿನಿ ಅವರು ಕಚಡ ಅಂತೆಲ್ಲ ಹೇಳಿ ವಾಯ್ಸ್ ಔಟ್ ಮಾಡ್ತಿದ್ದಾರೆ. ಆ್ಯಂಡ್ ರಜತ್ ಅವ್ರು ಹೇಳ್ತಿದ್ದಾರೆ ಅಶ್ವಿನಿಗೆ, ಕಚಡ ನೀನು ಅಂತ ಹೇಳಿ ಅಶ್ವಿನಿ ಅವ್ರಿಗೆ ರಜತ್ ಅವ್ರು ಈ ರೀತಿ ಪದಗಳನ್ನ ಯೂಸ್ ಮಾಡ್ತಿದ್ದಾರೆ. ಆ್ಯಂಡ್ ಇನ್ನು ರಜತ್ ಅವ್ರು ಕೊಟ್ಟಿರುವಂತಹ ರೀಸನ್ಸ್ಗಳ ಬಗ್ಗೆ ಮಾತಾಡೋದಾದ್ರೆ, ಅಶ್ವಿನಿ ಅವರು ಅವಾಗೆಲ್ಲ ಮಾತಾಡ್ತಾರೆ, ತುಂಬಾ ಮಾತಾಡ್ತಾರೆ, ಲೈಕ್ ಎಲ್ಲರ ವಿಚಾರದಲ್ಲೂ ಹೋಗಿ ಇಂಟರ್ಫಿಯರ್ ಆಗ್ತಾನೆ ಇರ್ತಾರೆ. ಯಾವಾಗ್ಲೂ ಇವರು ಬೇಡದೇ ಇರೋ ವಿಚಾರಕ್ಕೆಲ್ಲ ಸ್ಟ್ಯಾಂಡ್ ತಗೋತಾಳೆ ಅಂತ ಹೇಳಿ ಸಾಕಷ್ಟು ಜನ ಅಶ್ವಿನಿ ಅವ್ರನ್ನ ನಾಮಿನೇಟ್ ಮಾಡೋದನ್ನ ನಾವು ನೋಡಿದ್ದೀವಿ. ಆ್ಯಂಡ್ ಈ ವಿಚಾರದ ಬಗ್ಗೆ ಒಂದು ವೀಕೆಂಡಲ್ಲಿ ತುಂಬಾ ಸೀರಿಯಸ್ ಆಗಿ ಸುದೀಪ್ ಅವರು ಅಶ್ವಿನಿ ಅವ್ರ ಜೊತೆ ಚರ್ಚೆಯನ್ನು ಮಾಡಿರ್ತಾರೆ. ಆ್ಯಂಡ್ ಆ ಚರ್ಚೆ ಆದಮೇಲೆ ಅಶ್ವಿನಿ ಅವ್ರು ಆ್ಯಕ್ಚುಲಿ ಸೈಲೆಂಟಾಗಿ ಆಡ್ತಿದ್ದಾರೆ. ಲೈಕ್ ಒಂದು 2-3 ವೀಕ್ಸಿಂದ ಅಶ್ವಿನಿ ಅವರು ಸೈಲೆಂಟ್ ಆಗಿನೇ ಆಟನ ಆಡ್ಕೊಂಡು ಬರ್ತಿದ್ದಾರೆ. ಬಟ್ ಇವಾಗ ಅವ್ರು ಸೈಲೆಂಟ್ ಆಗಿರೋದನ್ನೇ ಇಟ್ಕೊಂಡು ನಾಮಿನೇಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಲೈಕ್ 2.0 ಇರ್ಬೋದು, ಅಶ್ವಿನಿ ಅವ್ರು ಕಂಪ್ಲೀಟಾಗಿ ಸೈಲೆಂಟ್ ಆಗಿ ಹೋಗಿದ್ದಾರೆ ಅಂತ ಹೇಳ್ಕೊಂಡು ನಾಮಿನೇಟ್ ಮಾಡೋದಾಗಿರ್ಬೋದು. ಆ್ಯಂಡ್ ರಜತ್ ಅವ್ರು ಇವತ್ತು ಕೊಟ್ಟಂತಹ ರೀಸನ್ಸ್ನ ನಾವು 2 ವೇನಲ್ಲಿ ನೋಡ್ಬೋದು. ಲೈಕ್ ಒಂದು ವೇ ಅಂತ ನೋಡೋದಾದ್ರೆ, ಇಷ್ಟು ದಿವಸ ಅವ್ರನ್ನ ಮಾತಾಡ್ತಿರೋದನ್ನೇ ನೋಡಿ ನಾಮಿನೇಟ್ ಮಾಡ್ತಿದ್ರು ಅಂತ ನೋಡ್ಬೋದು. ಆ್ಯಂಡ್ ಇವಾಗ ಅವ್ರು ಮಾತಾಡದೆ ಇರೋದು ಕೂಡ ಮನೆಯವ್ರಿಗೆ ಪ್ರಾಬ್ಲಮ್ ಆಗ್ತಿದೆ ಅನ್ನೋದು ಖಂಡಿತವಾಗ್ಲೂ ಇಲ್ಲಿ ಗೊತ್ತಾಗ್ತಿದೆ. ಯಾಕೆ ಅಂತಂದರೆ, ರಜತ್ ಅವ್ರು ಕೊಟ್ಟಿರುವಂತಹ ರೀಸನ್ ಆ ರೀತಿ ಇದೆ. ಇಷ್ಟು ದಿವಸ ಮಾತಾಡ್ತಿದ್ದಂತಹ ಅಶ್ವಿನಿ ಅವರು ಧ್ರುವಂತ್ ಅವರು ಟೀ ಗಾಂಚಲಿ ಅಂದಾಗ, ಟೀ ಮುಚ್ಚು ಅಂತಂದಾಗ ಯಾಕೆ ಸೈಲೆಂಟ್ ಆಗಿದ್ರು ಅಂತ ಕೇಳಿದ್ದಾರೆ. ಆ್ಯಕ್ಚುಲಿ ಅಶ್ವಿನಿ ಅವ್ರು ಸೈಲೆಂಟ್ ಆಗಿರೋದಕ್ಕೂ ಒಂದು ರೀಸನ್ ಇರುತ್ತೆ ಅಲ್ವಾ. ಏನು ರೀಸನ್ ಅಂತಂದರೆ, ಲೈಕ್ ಕಿಚ್ಚ ಸುದೀಪ್ ಅವ್ರು ಅಷ್ಟೆಲ್ಲ ಹೇಳಿದ್ದಾರೆ ಒಂದು ವೀಕೆಂಡಲ್ಲಿ, ಬೇರೆಯವರ ವಿಚಾರಕ್ಕೆ ನೀವು ಸ್ಟ್ಯಾಂಡ್ ತೊಗೊಳ್ಳುವಂತಹ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ, ಅಶ್ವಿನಿ ಅವ್ರು ತುಂಬ ಸತಿ ಹೇಳ್ತಿದ್ರು, ಹೆಣ್ಣು ಮಕ್ಕಳ ಪರವಾಗಿ ನಿಂತ್ಕೋತೀನಿ, ಹೆಣ್ಣು ಮಕ್ಕಳ ಪರವಾಗಿ ನಾನು ಮಾತಾಡ್ತೀನಿ ಅಂತ ಹೇಳಿ ಅಶ್ವಿನಿ ಅವ್ರು ತುಂಬ ಸತಿ ಹೇಳ್ತಿದ್ರು. ಸೊ ಅಲ್ಲಿ ವೀಕೆಂಡಲ್ಲಿ ಸುದೀಪ್ ಅವ್ರು ಏನಂತ ಕೇಳ್ತಾರೆ ಅಂದರೆ, ಹೆಣ್ಣು ಮಕ್ಕಳು ಎಲ್ಲರೂ ಸಹ ಅವರ ಮಾನ ಮರ್ಯಾದೆನ ಅಶ್ವಿನಿ ಅವರ ಕೈಯಲ್ಲಿ ಒಪ್ಪಿಸಿ ಕೂತಿದ್ದೀರಾ, ಯಾರ್ಯಾರು ಕೂತಿದ್ದೀರಾ ಕೈ ಎತ್ತಿ ಅಂತ ಕೇಳ್ತಾರೆ. ಸೊ ಯಾವ ಒಂದು ಹೆಣ್ಮಗು ಕೂಡ ಅಶ್ವಿನಿ ಅವರ ಪರವಾಗಿ ಅವತ್ತು ನಿಂತ್ಕೊಳ್ಳೋದಿಲ್ಲ. ಸೊ ಅಶ್ವಿನಿ ಅವರು ಅವತ್ತು ತಿದ್ದುಕೊಳ್ತಾರೆ, ಲೈಕ್ ನಾನು ಯಾರ ಪರವಾಗೂ ಸ್ಟ್ಯಾಂಡ್ ತೊಗೊಳೋದಕ್ಕೆ ಹೋಗಬಾರ್ದು ಅಂತ ಹೇಳಿ ಅಶ್ವಿನಿ ಅವರು ಅವತ್ತು ಡಿಸೈಡ್ ಮಾಡಿರ್ತಾರೆ. ಸೊ ಆ ಕಾರಣಕ್ಕಾಗಿ ಈ ಇನ್ಸಿಡೆಂಟ್ ಆದಮೇಲೆ ಬಂದಂತಹ ಇನ್ಸಿಡೆಂಟು ಧ್ರುವಂತ್ ಅವರು ಟೀ ಗಾಂಚಲಿ ಅಂತ ಮಾತಾಡಿರೋದಾಗಿರ್ಬೋದು, ಅಥವಾ ಟೀ ಮುಚ್ಚು ಅಂತ ಮಾತಾಡಿರೋದಾಗಿರ್ಬೋದು, ಈ ಇನ್ಸಿಡೆಂಟ್ ಇದು ಆದಮೇಲೆ ಬಂದಿರುವಂತಹ ಒಂದು ಇನ್ಸಿಡೆಂಟು. ಸೊ ಅದಕ್ಕೋಸ್ಕರ ಅಶ್ವಿನಿ ಅವರು ಯಾವುದೇ ರೀತಿಯಾದಂತಹ ಸ್ಟ್ಯಾಂಡ್ ಬೇರೆಯವ್ರ ಪರವಾಗಿ ತೊಗೊಳೋದಕ್ಕೆ ಹೋಗೋದಿಲ್ಲ. ಆ್ಯಂಡ್ ಅಶ್ವಿನಿ ಅವ್ರಿಗೆ ಯಾರಾದರೂ ಪರ್ಸ್ನಲ್ ಆಗಿ ಟಾರ್ಗೆಟ್ ಮಾಡಿ ಮಾತಾಡ್ತಿದ್ದಾರೆ ಅಂತ ಅಂದಾಗ ಅಶ್ವಿನಿ ಅವ್ರು ಖಂಡಿತವಾಗ್ಲೂ ಅದಕ್ಕೆ ರಿಪ್ಲೈ ಮಾಡಿದ್ದಾರೆ. ಅವರ ವಿಚಾರಕ್ಕೆ ಅಂತ ಬಂದಾಗ ಅವ್ರು ಯಾರನ್ನೂ ಕೂಡ ಸುಮ್ಮನೆ ಬಿಟ್ಟಿಲ್ಲ. ಆ್ಯಂಡ್ ಬಿಡೋಂಥ ಹೆಣ್ಮಗಳು ಅಲ್ಲ ಅಶ್ವಿನಿ ಗೌಡ ಅವರು. ಆ್ಯಂಡ್ ಬೇರೆಯವರ ವಿಚಾರಕ್ಕೆ ನಾನಿಲ್ಲಿ ಮೂಗು ತುರ್ಸ್ಕೊಂಡು ಹೋಗಬಾರ್ದು ಅನ್ನುವಂತಹ ಒಂದು ಸಣ್ಣ ಪರಿಜ್ಞಾನ ಅವ್ರಿಗೆ ಆಗಿದೆ. ಒಂದು ವೀಕೆಂಡಲ್ಲಿ ಕಿಚ್ಚ ಸುದೀಪ್ ಅವ್ರು ನಡೆಸಿದಂತಹ ಕ್ಲಾಸಿಂದ ಆ ಪರಿಜ್ಞಾನ ಅವ್ರಿಗೆ ಆಗಿದೆ. ಸೊ ಅದಕ್ಕೋಸ್ಕರ ಅಶ್ವಿನಿ ಅವರು ಯಾರೇ ಕಿತ್ತಾಡ್ತಿದ್ರು ಸರಿ,
ನಾನು ಅಡ್ಡ ಹೋಗಬಾರ್ದು, ನಾನು ಮೂಗು ತುರ್ಸ್ಕೊಂಡು ಹೋಗಿ ಮಾತಾಡಬಾರ್ದು, ಬೇರೆಯವ್ರ ಪರವಾಗಿ ನಾನು ಸ್ಟ್ಯಾಂಡ್ ತೊಗೋಬಾರ್ದು ಅನ್ನುವಂಥ ಒಂದು ವಿಚಾರನ ತಲೆನಲ್ಲಿ ಇಟ್ಕೊಂಡಿದ್ದಾರೆ. ಸೊ ಈ ಕಾರಣಕ್ಕಾಗಿಯೇ ಧ್ರುವಂತ್ ಅವ್ರು ಏನೇ ಅಂದರೂ ಸಹ ಇವ್ರು ಹೋಗಿ ಬೇರೆಯವ್ರ ಪರವಾಗಿ ಮಾತಾಡಿರಲಿಲ್ಲ. ಅಕಸ್ಮಾತ್ ಧ್ರುವಂತ್ ಅವ್ರು ಏನಾದರೂ ಅಶ್ವಿನಿ ಅವ್ರಿಗೇ ಟೀಗಾಂಚಲಿ ಇದೆ, ಅಶ್ವಿನಿ ಅವ್ರಿಗೇ ಟೀ ಕೊಬ್ಬು ಜಾಸ್ತಿ ಇದೆ ಅಂತ ಅಂದಿದ್ರೆ ಖಂಡಿತವಾಗ್ಲೂ ಅಶ್ವಿನಿ ಅವ್ರು ಮಾತಾಡ್ತಾನೆ ಇದ್ರು. ಬಟ್ ಇಲ್ಲಿ ರಜತ್ ಅವ್ರು ಕೊಟ್ಟಿರುವಂತಹ ರೀಸನ್ ನನಗೂ ಏನು ಅಷ್ಟೊಂದು ಕನ್ವಿನ್ಸ್ ಆಗಿಲ್ಲ. ಲೈಕ್ ಬೇರೆ ಏನಾದರೂ ರೀಸನ್ಸ್ಗಳನ್ನ ಕೊಡ್ಬೋದಾಗಿತ್ತು, ಬಟ್ ಈ ರೀಸನ್ ನಂಗೆ ಖಂಡಿತವಾಗ್ಲೂ ಕನ್ವಿನ್ಸ್ ಆಗಿಲ್ಲ. ಯಾಕೆ ಅಂತಂದರೆ ಬೇರೆ ಯಾರಿಗೋ ಯಾರೋ ಏನೋ ಅಂದರು ಅಂತಂದರೆ ಇವ್ರು ಹೋಗಿ ಸ್ಟ್ಯಾಂಡ್ ತೊಗೊಳ್ಳುವಂಥ ಅವಶ್ಯಕತೆ ಏನಿದೆ? ಇವ್ರು ಸ್ಟ್ಯಾಂಡ್ ತೊಗೊಂಡಿದ್ದಕ್ಕೇ ಇಷ್ಟು ದಿವಸ ಈ ಅಮ್ಮಂದು ಓವರ್ ಆಯಿತು, ಇವ್ರದ್ದು ಜಾಸ್ತಿ ಆಯಿತು ಅಂತೆಲ್ಲ ಹೇಳಿ ನಾಮಿನೇಟ್ ಮಾಡಿದ್ದಾರೆ. ಆ್ಯಂಡ್ ಹೊರಗಡೆ ಕೂಡ ಇವರು ತುಂಬಾ ಕೆಟ್ಟದಾಗಿ ಕಾಣಿಸಿದ್ದಾರೆ. ಲೈಕ್ ಬೇರೆಯವ್ರ ವಿಚಾರಕ್ಕೆಲ್ಲ ಹೋಗಿ ಮೂಗು ತೋರಿಸ್ಕೊಂಡು ಹೋಗ್ತಾರೆ. ಈ ಅಮ್ಮಂಗೆ ಇದೆಲ್ಲ ಏನಕ್ಕೆ ಬೇಕು ಅಂತ ಹೇಳಿ ತುಂಬಾ ಕೆಟ್ಟದಾಗಿ ಕಾಣಿಸಿದ್ದಾರೆ ಬೇರೆಯವ್ರ ಕಣ್ಣಿಗೆಲ್ಲ. ಸೊ ಹೀಗೆಲ್ಲ ಇರಬೇಕಾದ್ರೆ ರಜತ್ ಅವ್ರು ಈ ರೀಸನನ್ನು ಕೊಟ್ಟು ಹೊರಗಡೆ ನೋಡ್ಕೊಂಡು ಬಂದಿದ್ದಾರೆ. ಅಶ್ವಿನಿ ಮೇಡಮ್ ಅವ್ರು ಎಷ್ಟು ಮಾತಾಡ್ತಿದ್ರು, ಬೇಡದೇ ಇರುವಂತಹ ವಿಚಾರಗಳಿಗೆಲ್ಲ ರಿಯಾಕ್ಟ್ ಮಾಡ್ತಿರೋದನ್ನ ಹೊರಗಡೆ ನೋಡಿದ್ದಾರೆ. ಸೊ ಹೊರಗಡೆ ನೋಡಿದಾದ್ಮೇಲೂ ಕೂಡ ಬಿಗ್ ಬಾಸ್ ಮನೆಗೆ ಬಂದ ಮೇಲೆ ಅವರ ಒಂದು ಕ್ಯಾರೆಕ್ಟರ್ನ ಚೇಂಜ್ ಮಾಡ್ಕೊಂಡು ಆಟ ಆಡ್ತಿದ್ದಾರೆ. ಎಲ್ಲೋ ಒಂದು ರಾಂಗ್ ವೇನಲ್ಲಿ ಹೋಗ್ತಿದ್ದೆ ನಾನು, ಸೊ ನನ್ನ ಪಾತನ್ನ ಚೇಂಜ್ ಮಾಡಿಕೊಂಡು ನಾನು ರೈಟ್ ವೇನಲ್ಲಿ ಹೋಗೋಣ ಅಂತ ಹೇಳಿ ಅವರ ಒಂದು ಆಟನ ಅವ್ರು ಆಡ್ಕೊಂಡು ಹೋಗ್ತಿದ್ದಾರೆ. ಸೊ ಮತ್ತೆ ನೀವು ಹಳೆ ಅಶ್ವಿನಿನೇ ಆಗಿ ಅನ್ನೋ ರೀತಿ ರೀಸನ್ಸನ್ನು ಕೊಟ್ಟು ರಜತ್ ಅವರು ನಾಮಿನೇಟ್ ಮಾಡಿದ್ದಾರೆ ಅಶ್ವಿನಿ ಗೌಡ ಅವ್ರನ್ನ. ಸೊ ಅದು ನನಗೆ ಪರ್ಸ್ನಲ್ ಆಗಿ ಇಷ್ಟ ಆಗಿಲ್ಲ. ಆ್ಯಂಡ್ ಆ ಪುಷ್ ಕೊಟ್ಟಿರೋದು ಅಷ್ಟೇ, ಅವ್ರ ವಯಸ್ಸು ಆ ವಯಸ್ಸಿಗಾದರೂ ಅವರು ರಜತ್ ಅವರು ಮರ್ಯಾದೆ ಕೊಡಬೇಕಾಗಿತ್ತು. ಲೈಕ್ ತುಂಬ ಹಾರ್ಶಾಗಿನೇ ಪುಷ್ ಮಾಡಿದ್ದಾರೆ. ಯಾಕೆಂದರೆ ಒಂದು ರೀತಿ ಹೇಳ್ಬಿಟ್ಟು ಅಷ್ಟೇ ಹಾರ್ಶಾಗಿ ಇಲ್ಲ ಅದಕ್ಕಿಂತ ಜೋರಾಗಿ ಪುಷ್ ಮಾಡಿದ್ದಿದ್ರು ಪರವಾಗಿರಲಿಲ್ಲ. ಅಶ್ವಿನಿ ಅವರು ರೆಡಿ ಆಗಿರ್ತಿದ್ರು. ಆ ಪ್ರೋಮೋದಲ್ಲಿ ನೋಡ್ತಿದ್ರೆ ಅಶ್ವಿನಿ ಅವ್ರು ಜಸ್ಟ್ ಹೋಗಿ ನಿಂತ್ಕೊಂಡಿದ್ದಾರೆ. ನಿಂತ್ಕೊಂಡಿದ್ದ ತಕ್ಷಣವೇ ರಜತ್ ಅವ್ರು ಹೋಗಿ ಒಂದು ಹಾರ್ಶಾಗಿ ಪುಷ್ ಕೊಟ್ಟಿದ್ದಾರೆ. ಅಶ್ವಿನಿ ಅವ್ರಿಗೆ ಗೊತ್ತೂ ಇರಲಿಲ್ಲ, ಲೈಕ್ ಇಷ್ಟು ಸಡನ್ನಾಗಿ ಬಂದು ಪುಷ್ ಕೊಡ್ತಾನೆ ಅನ್ನೋದು ಅಶ್ವಿನಿ ಅವ್ರಿಗೆ ಗೊತ್ತೂ ಸಹ ಆಗಲಿಲ್ಲ. ಆ ರೀತಿ ಪುಷ್ ಮಾಡಿದ್ದಾರೆ ರಜತ್ ಅವರು. ಅವರು ರಜತ್ ಅವ್ರಿಗೆ ಇಷ್ಟ ಇಲ್ಲ ಅಂದರೆ ಓಕೆ ಫೈನ್, ಬೇಡ ಅಂತ ಹೇಳ್ಬೋದು. ನಾಮಿನೇಟ್ ಮಾಡ್ತೀಯ ಮಾಡು, ಸ್ವಿಮ್ಮಿಂಗ್ ಪೂಲ್ ಒಳಗಡೆ ತಳ್ತೀಯ ತಳ್ಳು, ಬಟ್ ಅಷ್ಟು ಹಾರ್ಶಾಗಿ, ಅಷ್ಟು ಏಜ್ ಆಗಿರುವಂತಹ ವ್ಯಕ್ತಿನ ಅಷ್ಟು ಹಾರ್ಶಾಗಿ ತಳ್ಳೋದು ನನ್ನ ಪ್ರಕಾರ ಯಾಕೋ ಸರಿ ಅಂತ ಅನಿಸಿಲ್ಲ. ಆ್ಯಂಡ್ ರಜತ್ ಅವ್ರು ಆಡ್ತಿರುವಂತಹ ರೀತಿ ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ಅವರ ಆಟ 2 ವಾರದಿಂದ ನಾವು ನೋಡೋಕ್ಕೆ ಚಾನ್ಸ್ ಸಿಕ್ಕಿರಲಿಲ್ಲ. ಲೈಕ್ ಫಸ್ಟ್ ವೀಕು ಗೆಸ್ಟ್ ಆಗಿದ್ರು, ಸೆಕೆಂಡ್ ವೀಕು ಯಾವುದೇ ಟಾಸ್ಕ್ ಆಡ್ದಿರಾ ಸೈಲೆಂಟಾಗಿ ಕುತ್ಕೊಳ್ಳೋ ರೀತಿ ಆಯಿತು. ಸೊ 2 ವಾರದಿಂದ ನಾವು ಅವ್ರನ್ನ, ನಿಜವಾದ ರಜತ್ ಅವ್ರನ್ನ, ನಾವು ಹಳೆ ಸೀಸನಲ್ಲಿ ಏನು ರಜತ್ನ ನೋಡಿದ್ರಿ ಆ ರಜತ್ನ ನೋಡೋದಕ್ಕೆ ನಮಗೆ ಚಾನ್ಸ್ ಸಿಕ್ಕಿರಲಿಲ್ಲ. ಬಟ್ ಆ ರಜತ್ ಇವತ್ತು ಆಚೆ ಬಂದಿದ್ದಾನೆ. ಸೊ ಆ ಬುಜ್ಜಿ ಎಲ್ರಿಗೂ ಇಷ್ಟ ಆಗ್ತಿದ್ದಾನೆ ಅಂತ ಅನ್ಕೋತೀನಿ. ಬಟ್ ಕೊಟ್ಟಂತಹ ರೀಸನ್ ಕಡೆ ಇನ್ನೊಂದು ಚೂರು ಗಮನ ಹರಿಸಿ ಒಳ್ಳೆ ರೀಸನ್ಸನ್ನು ಕೊಟ್ಟಿದ್ದಿದ್ರೆ ನಿಜವಾಗ್ಲೂ ನಮ್ಮೆಲ್ಲರಿಗೂ ಸಹ ಇಷ್ಟ ಆಗ್ತಿತ್ತು. ಸೊ ಇವರಿಬ್ಬರ ಒಂದು ಪರ್ಸೆಪ್ಷನ್ ಅಂದರೆ ರಜತ್ ಅವರ ಪರ್ಸೆಪ್ಷನ್ನೇ ಬೇರೆ ಇದೆ, ಅಶ್ವಿನಿ ಗೌಡ ಅವರ ಒಂದು ಪರ್ಸೆಪ್ಷನ್ನೇ ಬೇರೆ ಇದೆ. ಅಶ್ವಿನಿ ಗೌಡ ಅವರು ಸಹ ನೀನು ಗಂಡಸಲ್ವಾ, ನೀನು ಗಂಡಸಾಗಿದ್ದರೆ ನೀನು ಹೋಗಿ ಕೇಳಬೇಕಾಗಿತ್ತು, ಗಂಡಸರ ಜೊತೆ ಗುದ್ದಾಡೋನಲ್ವಾ ನೀನು, ಹೋಗಿ ನೀನೇ ಕೇಳಬೇಕಾಗಿತ್ತು ಅಂತೆಲ್ಲ ಹೇಳಿ ಇಂತಹ ಪದ ಬಳಕೆಗಳನ್ನೆಲ್ಲ ಅಶ್ವಿನಿ ಅವರು ಮಾಡ್ತಿದ್ದಾರೆ. ಅಂತಹ ಪದ ಬಳಕೆಗಳ ಅವಶ್ಯಕತೆ ಕೂಡ ಇರಲಿಲ್ಲ. ಅದರಿಂದನೇ ರಜತ್ ಅವ್ರಿಗೂ ತುಂಬ ಟ್ರಿಗರ್ ಆಯಿತು ಅನ್ನೋದು ಸಹ ಈ ಒಂದು ಪ್ರೋಮೋದಲ್ಲಿ ಕಾಣಿಸ್ತಿದೆ. ಒಟ್ಟಿನಲ್ಲಿ ಇಬ್ಬರೂ ಸಹ ಅವರವರ ಪಾಯಿಂಟನ್ನು ತುಂಬ ಹೈ ಪಿಚ್ಚಲ್ಲೇ ಹೇಳ್ತಿದ್ದಾರೆ, ಒಬ್ರಿಗೆ ಒಬ್ಬರು ಟ್ರಿಗರ್ ಆಗೋ ರೀತಿನೇ ಹೇಳ್ತಿದ್ದಾರೆ. ಸೊ ಇವರಿಬ್ಬರ ಪರ್ಸೆಪ್ಷನ್ನ ನೋಡಿದಾಗ ನಿಮ್ಗೆ ಏನು ಅನಿಸ್ತು? ರಜತ್ ಸರಿ ಅಂತ ಅನಿಸ್ತಾ ಅಥವಾ ಅಶ್ವಿನಿ ಗೌಡ ಅವ್ರು ಸರಿ ಇದ್ದಾರೆ ಅಂತ ಅನಿಸ್ತಾ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಿರೋ ವಿಡಿಯೋನ ನೋಡಿದ್ರು ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು ಸೊ ಮಚ್, ಲವ್ ಯು, ಟೇಕ್ ಕೇರ್, ಬಾಯ್ ಬಾಯ್.